ಮೋದಿ ಅವರು 12 ವರ್ಷಗಳ ಆಡಳಿತವನ್ನ ಪೂರೈಸಿರುವಂತಹ ದಾಖಲೆ, ಏಕೈಕ ಪ್ರಧಾನಿ ಅನ್ನುವಂತಹ ದಾಖಲೆ ಏನಿದೆ, ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಕೆಲಸ ಕಾರ್ಯಗಳು ಮತ್ತು ಕೇಂದ್ರ ಸರ್ಕಾರದ ಈ 12 ವರ್ಷಗಳ ಆಡಳಿತದ ಒಂದು ಪುನರ್ವಿಮರ್ಶೆ ಮಾಡುವಂತಹ ಒಂದು ಅವಕಾಶ ನಮಗೆ ಲಭ್ಯ ಆಗ್ತಾ ಇದೆ. ಏನೆಲ್ಲ ಸಾಧನೆಗಳಾದವು, ಹಾಗೆಯೇ ಸವಾಲುಗಳು ಏನೆಲ್ಲ ಇದಾವೆ, ಈ ಎಲ್ಲವನ್ನು ಒಮ್ಮೆ ಅವಲೋಕನ ಮಾಡುವಂತಹ ಒಂದು ಸಂದರ್ಭ ಇದು. ಇದನ್ನ ಸರ್ಕಾರ ಅಥವಾ ಮೋದಿಯವರ ಅಭಿಮಾನಿಗಳು, ಆಡಳಿತಗಾರರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಇದನ್ನ ಒಂದು ಪುನರ್ವಿಮರ್ಶೆ ಮಾಡುವಂತಹ ಒಂದು ಸಂದರ್ಭ ಅಂತ ನೋಡ್ತಾ ಇದ್ದೀವಿ. ಇದನ್ನ ಮತ್ತೊಮ್ಮೆ ಪುನರ್ವಿಮರ್ಶೆಗೆ ಹಚ್ಚೋದಕ್ಕೆ ಮತ್ತು ತಮ್ಮ ಸಾಧನೆ ಸವಾಲು ಎರಡರ ವಿಚಾರವಾಗಿಯೂ ಮಾತನಾಡೋದಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ, ರೈಲ್ವೆ ಖಾತೆ ರಾಜ್ಯ ಸಚಿವರು ಹಾಗೂ ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. ಸೋಮಣ್ಣ ಅವರ ಕಾರ್ಯಕ್ರಮಕ್ಕೆ ಸೋಮಣ್ಣ ಅವರೇ, ಮೋದಿ ಅವರ ಈ ಐತಿಹಾಸಿಕ ಸಾಧನೆ ಭಾರತಕ್ಕೆ ಬಹಳ ದೊಡ್ಡ ಮೈಲಿಗಲ್ಲು. ಈ ಸಂದರ್ಭದಲ್ಲಿ ಸಾಧನೆಗಳು, ಸವಾಲುಗಳ ವಿಚಾರದಲ್ಲಿ ಮೊದಲನೇದಾಗಿ ಏನ್ ಹೇಳೋಕ್ ಬಯಸ್ತೀರಿ? ನೀವೆಲ್ಲ ತುಂಬಾ ಖುಷಿ ಪಡ್ತಾ ಇದ್ರಿ, ಬಟ್ ನಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಏನ್ ಹೇಳೋಕ್ ಬಯಸ್ತೀರಿ? ಒಂದು, ಭಾರತ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ವಿಶ್ವದ ಭೂಪಟದಲ್ಲಿ ಪರಿಚಯ ಮಾಡಿಸಿಕೊಟ್ಟಂತವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 2014ರಲ್ಲಿ ಅವರು ಮೊದಲ ಬಾರಿಗೆ ಪ್ರಧಾನಿಗಳಾಗಿ ಬಂದ ತಕ್ಷಣ ಅವರು ಈ ದೇಶಕ್ಕೆ ಕೊಟ್ಟಂತ ಒಂದೇ ಒಂದು ಸೂಚನೆ, ಯಾವ ಯುಪಿಎ ಗವರ್ಮೆಂಟ್ನಲ್ಲಿ ಕಾಂಗ್ರೆಸ್ನವರು ಗರೀಬಿ ಹಟಾವೋ ಅಂತ ಹೇಳ್ತಾ ಇದ್ರು, ಆ ಗರೀಬಿ ಹಟಾವೋ ಅದು ಸ್ಲೋಗಾನ್ ಆಗಿ ಎಲೆಕ್ಷನ್ಗೆ ಮ್ಯಾನಿಫೆಸ್ಟೋ ಆಗ್ತಾ ಇತ್ತು. ಇದು ಗರೀಬಿ ಹಟಾವೋ ಮ್ಯಾನಿಫೆಸ್ಟೋ ಆಗಬಾರ್ದು, ಎಲೆಕ್ಷನ್ಗೆ ಇಶ್ಯೂ ಆಗಬಾರ್ದು ಅಂತ ತೀರ್ಮಾನ ಮಾಡಿ ಆ ಗರೀಬಿ ಹಟಾವೋ ಅನ್ನುವ ಅಸ್ತ್ರವನ್ನು ಮೈಗೂಡಿಸಿಕೊಂಡು ಸುಮಾರು 25 ಕೋಟಿಗೂ ಮೇಲ್ಪಟ್ಟು ಇದ್ದಂತಹ ಆ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತರುವುದರ ಮುಖೇನ ಇಡೀ ರಾಷ್ಟ್ರದಲ್ಲಿ ಆ ಬಡತನವನ್ನು ಕೂಡ ಮೇಲ್ಪಂಕ್ತಿಗೆ ತರಬಹುದು ಅನ್ನೋದಕ್ಕೆ ಪ್ರಧಾನಿಗಳ ಒಂದು ಸೂಚನೆ, ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಮಾಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾದ ತೊಂದರೆಗಳಿವೆ ಆ ಸಾಮಾನ್ಯ ಜನರನ್ನ, ಆದಿವಾಸಿಗಳನ್ನ, ಬಡವರನ್ನ, ಕಡುಬಡವರನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದು ಏನು ಅನ್ನೋದು ಒಂದು ಮಾಡಿದ್ರು. ಎರಡನೇದು, ರಾಷ್ಟ್ರದಲ್ಲಿ ನಿರಾಸೆ ಇತ್ತು, ಭ್ರಷ್ಟಾಚಾರ ಇತ್ತು. ಭ್ರಷ್ಟಾಚಾರ ನಿರಾಸೆ ಯಾವ ಮಟ್ಟದಲ್ಲಿ ಇತ್ತು ಅಂದ್ರೆ, ಚುನಾವಣೆ ಬಂದಾಗ ಚುನಾವಣಾ ರಾಜಕಾರಣಿಗಳು ಬರ್ತಾರೆ, ರಾಜಕಾರಣಿಗಳು ಹೋಗ್ತಾರೆ. ಚುನಾವಣೆ ಆದ್ಮೇಲೆ ದೇಶಕ್ಕಾಗ್ಲಿ ನಮಗಾಗ್ಲಿ ಭವಿಷ್ಯ ಇಲ್ಲ ಅನ್ನೋ ಭಾವನೆ ಇತ್ತು. ಅವರ ಮೊದಲನೇ ಆದ್ಯತೆ ಬೇಸಿಕ್ ಕಮ್ಯುನಿಟೀಸ್ ಮಾಡೋದ್ರಿಂದ ಸಾಮಾನ್ಯ ಜನರನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ 3-4 ಆದ್ಯತೆ ವಲಯವನ್ನು ಮಾಡಿದ್ರು. ಆ 3-4 ಆದ್ಯತೆ ವಲಯಗಳಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಒಂದು, ಜನ ಕಲ್ಯಾಣ, ಸಣ್ಣ ಜನರ ವಿಶ್ವಾಸ ಒಂದು. ಮೂರನೇದಾಗಿ ಅವ್ರು ಮಾಡಿದ್ದು, ಸಾಮಾನ್ಯ ಜನರ ನೆರವಿನಲ್ಲಿ ನಮ್ಮದು ಕೂಡ ಕೊಡುಗೆ ಇದೆ ಅನ್ನೋದನ್ನ ತೋರಿಸ್ತಕ್ಕಂಥದಕ್ಕೆ ಜನರ ಬಳಿಗೆ ಹೋಗ್ತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ಈ ದೇಶವನ್ನ ಬಡತನದ ಮುಕ್ತವನ್ನು ಮಾಡ್ತಕ್ಕಂಥದಕ್ಕೆ, ಭ್ರಷ್ಟಾಚಾರವನ್ನ ವಿಮುಕ್ತಿ ಮಾಡ್ತಕ್ಕಂಥದಕ್ಕೆ, ಮತ್ತೆ ಮೇಲ್ಪಂಕ್ತಿಗೆ ಯಾವ ಆದ್ಯತೆ ಕೊಡಬೇಕು ವಲಯಗಳನ್ನು ಮಾಡಿ ಎಲ್ಲಾ ವಲಯಗಳಿಗೂ ಕೂಡ ಒಂದಲ್ಲ ಒಂದು ಮಾಡ್ಕೊಂಡು ಬಂದು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ಳೋದ್ರ ಮುಖೇನ ವಿಶ್ವದ ಭೂಪಟದಲ್ಲಿ ಇವತ್ತು ರಾಷ್ಟ್ರದ ಪ್ರಧಾನಿಗಳು ಇಡೀ ವಿಶ್ವವೇ ಎಲ್ಲ ಒಂದು ಕಡೆ 12 ವರ್ಷದಲ್ಲಿ ಕೇವಲ ನನ್ನ ದೂರದೃಷ್ಟಿಯಿಂದ ಅಲ್ಲ, ಇಡೀ ವಿಶ್ವದ ಜನತೆಯ ದೂರದೃಷ್ಟಿಯಲ್ಲಿ ಮೋದಿ ಅವರು ಒಬ್ಬ ಡೆಮಾಕ್ರೆಟಿಕ್ ದೇಶದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರ ನೆರವಿನಲ್ಲಿ ದೇಶವನ್ನು ಮುನ್ನಡೆಸಬಹುದು ಅನ್ನೋದಕ್ಕೆ